ಈ ಸಂಬಂಧಗಳ ಬಗ್ಗೆ, ವಿಶೇಷವಾಗಿ ಗಂಡ ಹೆಂಡತಿ ಸಂಬಂಧ ನಮ್ಮ ಕೋರ್ಟ್ಗಳು ಅಂದರೆ ಸಿವಿಲ್ ವ್ಯಾಜ್ಯಗಳಿಂದ ತುಂಬ ಹೋಗಿದೆ ಮತ್ತು ಗಂಡ ಹೆಂಡತಿ ಡಿವೋರ್ಸ್ ಪ್ರಕರಣಗಳು ತುಂಬಿ ತುಳುಕಾಡ್ತಾ ಇದೆ. ಸೊ ಹಾಗೆ ನೋಡಿದರೆ ನಮ್ಮಲ್ಲಿ ಎಲ್ಲ ನೋಡಿಕೊಂಡೇ ಮದುವೆ ಆಗ್ತಾರೆ, ಆ ಜಾತಕ ಗೀತಕ ನೋಡಿಕೊಂಡು ಮದುವೆ ಆಗ್ತಾರೆ. ಆದರೂ ಕೂಡ ಈ ಥರ ಆಗುತ್ತಲ್ಲ, ಏನು ಇದಕ್ಕೆ ಕಾರಣ ನಿಮ್ಮ ಪ್ರಕಾರ ಜೋಶಿ ಅವರೇ? ಯಾವುದೇ ಸಂಬಂಧ ಇರಲಿ, ಒಂದು ರಿಲೇಷನ್ಶಿಪ್ ಅನ್ನೋದಿರಲಿ, ಅದರಲ್ಲಿ ಗ್ರಾಂಟೆಡ್ನೆಸ್ನ ತುಂಬ ತೊಗೊಳ್ತಾರೆ. ಈ ವ್ಯಕ್ತಿ ಯಾವಾಗಲೂ ನಮ್ಮ ಜೊತೆ ಇದೇ ರೀತಿ ಇರ್ತಾರಂತ ಊಹೆ ಮಾಡ್ತಾರೆ. ಬಟ್ ಮನುಷ್ಯನ ಸಮಯ ಯಾವಾಗಲೂ ಒಂದೇ ರೀತಿ ಅವನು ಇರೋದಿಲ್ಲ. ಗಂಡ ಹೆಂಡತಿ ನಡುವೆ ಈಗೋ ಕ್ಲಾಶಸ್ ತುಂಬ ಆಗ್ತದೆ. ಯಾವ ಜಾತಕದಲ್ಲಿ ರವಿ ದುರ್ಬಲನಾಗಿರ್ತಾರೆ ಅವರು ಬಹಳ ಈಗೋಯಿಸ್ಟ್ ಇರ್ತಾರೆ, ಅಪೋಸಿಟ್ ಇದ್ದವ್ರಿಗೆ ಬಹಳ ಈಗೋ ಫೈಟ್ ಮಾಡ್ಲಿಕ್ಕೆ ನೋಡ್ತಾರೆ. ಅವಾಗ ಏನಾಗ್ತದೆ, ರಿಲೇಷನ್ಶಿಪ್ ಮುರಿದು ಹೋಗ್ತದೆ. ಮೂರನೇದಾಗಿ ರಾಹು ಸಂದೇಹಗಳನ್ನು ಪಡೋದು. ಇನ್ನು ಇತ್ತೀಚೆಗೆ 2 ಸಮಸ್ಯೆಗಳನ್ನ ನಾನು ಗಮನಾರ್ಹವಾಗಿ ಕಂಡಿದ್ದೀನಿ. ಒಂದೇನೆಂದರೆ ಮದುವೆ ಲೇಟ್ ಆಗ್ತಾ ಇರೋದು. ತುಂಬ ಜನ ಮದುವೆ ಲೇಟ್ ಮಾಡ್ಕೋತಾ ಇದ್ದಾರೆ, ಇಲ್ಲ ಕೆಲವರು ಮದುವೆನೇ ಆಗ್ತಾ ಇಲ್ಲ. ಮನಕೂಟ ಒಪ್ಪಿದಾಗ ಅಷ್ಟಕೂಟಗಳು ಬೇಕಾಗೋದಿಲ್ಲ. ಯಾಕಂದರೆ ಈ ಕುಜದೋಷ ಇತ್ತಂದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತದೆ. ಈಗ ಹುಡುಗನ ಕುಜದೋಷ ಇತ್ತಂದರೆ ಹುಡುಗಿಗೆ ಬರ್ತದೆ, ಹುಡುಗಿ ಕುಜದೋಷ ಇದ್ದಂದರೆ ಹುಡುಗನಿಗೆ ಆರೋಗ್ಯ ಸಮಸ್ಯೆಗಳು ಬರೋದಿರ್ತದೆ. ಈ ಲಿವ್ ಇನ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಏನಾದರೂ ಇದಕ್ಕೂ ಏನಾದರೂ ಜ್ಯೋತಿಷ್ಯ ಅಥವಾ ಆ ಥರ ಕಾರಣಗಳು ಇರುತ್ತಾ, ಹೇಗೆ? ಲಿವ್ ಇನ್ ರಿಲೇಷನ್ಶಿಪ್ಪಿಂದ ನಮ್ಮ ಕರ್ಮಗಳು ಹಾಳಾಗುತ್ತೆ. ಮದುವೆ ಆದಮೇಲೆ ಈ ಫಸ್ಟ್ ನೈಟ್ ಅಂತ ಇಡ್ತಾರೆ, ಶೋಭನ ಅಂತ ಇಡ್ತೀವಿ, ಅದನ್ನೆಲ್ಲ ಮುಹೂರ್ತ ನೋಡಿಟ್ಟಿರ್ತೀವಿ. ಅದು ಯಾಕಂದರೆ ಗುರುಶುದ್ಧಿಯಾಗಿ ನಾಳೆ ಅವರಿಗೆ ಮಕ್ಕಳು ಚೆನ್ನಾಗಿ ಇರಲಿ, ಮಕ್ಕಳು ಚೆನ್ನಾಗಿ ಹುಟ್ಟಲಿ ಅನ್ನೋ ಒಂದು ವಿಚಾರದಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ನಮ್ಮ ಈ ಸಂದರ್ಶನದಲ್ಲಿ ನಮ್ಮೊಂದಿಗೆ ಒಬ್ಬ ಯಂಗ್ ಆ್ಯಂಡ್ ವೈಬ್ರೆಂಟ್ ಆಗಿರುವಂಥ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಾರರಿದ್ದಾರೆ. ಅವರು ಕಳೆದ 10 ವರ್ಷಗಳಿಂದ ಸಕ್ರಿಯವಾಗಿ ಈ ಒಂದು ವಾಸ್ತು ಕನ್ಸಲ್ಟೇಷನ್ ಮತ್ತು ಜ್ಯೋತಿಷ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಕೂಡ ಅವರು 4-5 ವರ್ಷಗಳಿಂದ ಅದನ್ನು ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಜ್ಯೋತಿಷಿಗಳ ಮತ್ತು ವಾಸ್ತು ಸಲಹೆಗಾರರ ಕುಟುಂಬದಲ್ಲಿ ಅವರು ಹುಟ್ಟಿದಂಥವರು. ಹೀಗಾಗಿ ಒಂದು ಲೆಗಸಿ ಕೂಡ ಅವ್ರ ಜೊತೆಗಿದೆ ಅಂತ ಹೇಳ್ಬೋದು. ಸೊ ಅವರೇ ನಮ್ಮ ಸ್ಟುಡಿಯೋದಲ್ಲಿರುವಂಥ MB ಜೋಶಿ, ಪಂಡಿತ್ MB ಜೋಶಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಜೋಶಿ ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ವೀಕ್ಷಕರೇ, ಎಲ್ಲ ಗೌರಿ ಶಕ್ಕಿ ಸ್ಟುಡಿಯೋ ವಾಹಿನಿಯ ವೀಕ್ಷಕರಿಗೆ ನಮ್ಮಿಂದ ನಮಸ್ಕಾರಗಳು. ಥ್ಯಾಂಕ್ ಯು. ನಾನು ಈಗಾಗಲೇ ಹೇಳಿದೆ MB ಜೋಶಿ ಅವರ ಒಂದು ಸಣ್ಣ ಹಿನ್ನೆಲೆಯನ್ನು ಹೇಳಿದೆ, ಆದರೆ ಅವ್ರ ಬಾಯಿಂದ ಒಂದು ಸ್ವಲ್ಪ ಕೇಳ್ಬೋದು. ಈಗ ಜ್ಯೋತಿಷಿಗಳಂದಾಗ ನಮಗೆ ಸ್ವಲ್ಪ ವಯಸ್ಸಾದವರೇ ನಮಗೆ ಸಿಗ್ತಾರೆ, ಬಟ್ ನೀವು ತುಂಬ ಹೆಂಗಿದ್ದೀರಾ, ಹೇಗೆ ಈ ಒಂದು ನೀವು ಈ ಲೈನಿಗೆ ನೀವು ಬಂದ್ರಿ, ಅದ್ರ ಬಗ್ಗೆ ಅಥವಾ ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ ಜೋಶಿ? ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಬೆಳೆದಿದ್ದು ಆಲ್ಮೋಸ್ಟ್ ಅಲ್ಲೇ. ಒಂದು ಏಜು 20 ನಾನು ಬೆಂಗಳೂರಿಗೆ ಬಂದಿದ್ದು. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲೇ ಇದ್ದಾಗ ಮನೆಯಲ್ಲಿ ತಂದೆ ಮತ್ತು ತಾತ ಜ್ಯೋತಿಷ್ಯದಲ್ಲೇ ಇದ್ದಿದ್ದರಿಂದ ಒಂದು ಮೂಲತಃ ಒಂದು ಏಜ್ 14-12ರಿಂದನೂ ಕೂಡ ಒಂದು ಜ್ಯೋತಿಷ್ಯದಲ್ಲಿ ಎಜುಕೇಷನ್ ನಂಗೆ ಸಿಗ್ತಾ ಇತ್ತು. ಅದು ಅವ್ರು ಇರಲಾರ್ದ ಸಮಯದಲ್ಲಿ ನಮಗೆ ಬರುವಂತಹ ಕ್ಲೈಂಟ್ಸ್ಗೆ ನಾನು ಅದನ್ನು ಕನ್ಸಲ್ಟ್ ಮಾಡ್ತಾ ಇದ್ದೆ. ಸೊ ಅದು ಹಾಗೆ ಮಾಡ್ತಾ ಅದರಲ್ಲೇ ಫುಲ್ ಟೈಮ್ ಆಗಿ ನಾನು ಜಂಪ್ ಆಗ್ಲಿಕ್ಕಾಯ್ತು. ಸೊ ಹಾಗೆ ಒಂದು ಫ್ಯಾಮಿಲಿ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಾರರಾಗಿರುವಂಥ MB ಜೋಶಿ ಅವರು. ಇವತ್ತು ನಾನು ಅವ್ರ ಜೊತೆಗೆ ಒಂದಷ್ಟು ಟಾಪಿಕ್ಗಳನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಟಾಪಿಕ್ಗಳು ಜ್ಯೋತಿಷಕ್ಕೂ ಸಂಬಂಧ ಇದೆಯಾ ಅಂತ ಕೆಲವರಿಗೆ ಅನಿಸ್ಬೋದು, ಆದರೆ ಜ್ಯೋತಿಷಕ್ಕೂ ಇದು ಸಂಬಂಧ ಇದೆ, ವಾಸ್ತುವಿಗೂ ಸಂಬಂಧ ಇದೆ ಅಂತ ಜ್ಯೋತಿಷಿ ಮತ್ತು ವಾಸ್ತು ಸಲಹೆಗಾರರ ಒಂದು ಅಭಿಮತ. ಹೀಗಾಗಿ ಇವತ್ತು ನಾನು ಕೇಳ್ತಿರುವಂಥ ಪ್ರಶ್ನೆ ಏನು ಅಂತಂದರೆ, ಈ ಸಂಬಂಧಗಳ ಬಗ್ಗೆ, ವಿಶೇಷವಾಗಿ ಗಂಡ ಹೆಂಡತಿ ಸಂಬಂಧ ಮತ್ತು ಕೆಲವೊಂದು ಕಡೆ ಅಣ್ಣ ತಮ್ಮಂದಿರ ಸಂಬಂಧ ಮತ್ತು ತಂದೆ ಮತ್ತು ಮಕ್ಕಳ ಸಂಬಂಧ. ಈ ಸಂಬಂಧಗಳಲ್ಲಿ ಆಧುನಿಕ ಯುಗದಲ್ಲಿ ನಾವು ಜಾಸ್ತಿ ಬಿರುಕುಗಳನ್ನ ಕಾಣ್ತೀವಿ. ಯಾರೇ ಒಬ್ಬ ನೀವು ಲಾಯರ್ನ ಭೇಟಿ ಆದರೆ ನಮ್ಮ ಕೋರ್ಟ್ಗಳು ಅಂದರೆ ಸಿವಿಲ್ ವ್ಯಾಜ್ಯಗಳಿಂದ ತುಂಬ ಹೋಗಿದೆ ಮತ್ತು ಗಂಡ ಹೆಂಡತಿ ಡಿವೋರ್ಸ್ ಪ್ರಕರಣಗಳು ತುಂಬಿ ತುಳುಕಾಡ್ತಾ ಇದೆ. ಸೊ ಯಾರೇ ಬಂದರೂ ಕೂಡ ನಮಗೆ ಹೆಂಗೆ ಅಂದರೆ, ನಿಮ್ಮ ಒಂದು ಮುಜುಗರ ಸನ್ನಿವೇಶ, ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂತ ಕೇಳೋಕ್ಕೂ ಕಷ್ಟ, ಅವ್ರ ಸಂಬಂಧ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಥರದೊಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಸೊ ಹಾಗೆ ನೋಡಿದರೆ ನಮ್ಮಲ್ಲಿ ಎಲ್ಲ ನೋಡಿಕೊಂಡೇ ಮದುವೆ ಆಗ್ತಾರೆ. ತುಂಬ ಜನ, ಎಲ್ಲರೂ ಅಲ್ಲ, ತುಂಬ ಜನ ಆ ಜಾತಕ ಗೀತಕ ನೋಡಿಕೊಂಡು ಮದುವೆ ಆಗ್ತಾರೆ. ಆದರೂ ಕೂಡ ಈ ಥರ ಆಗುತ್ತಲ್ಲ, ಏನು ಇದಕ್ಕೆ ಕಾರಣ ನಿಮ್ಮ ಪ್ರಕಾರ ಜೋಶಿ ಅವರೇ? ಇದರಲ್ಲಿ 2 ಮೇನ್ ಆಗ್ತದೆ. ಒಂದೇನಪ್ಪ ಅಂದರೆ ಅರೇಂಜ್ ಮ್ಯಾರೇಜ್ ಅಂತ ತೊಗೊಳ್ತೀವಿ, ಇನ್ನೊಂದು ರಿಲೇಷನ್ಶಿಪ್ ಲವ್ ಮ್ಯಾರೇಜ್ ಅಂತ ತೊಗೊಳ್ತೇನೆ. 90% ರಿಲೇಷನ್ಶಿಪ್ಗಳು ಮ್ಯಾರೇಜೇ ಆಗೋದಿಲ್ಲ.
ಈ ಲವ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ 90% ಜನ ಆಗಲ್ಲ. ಇದಕ್ಕೆ 3 ಕಾರಣಗಳು ಅತಿ ಮುಖ್ಯವಾಗ್ತದೆ. ಮೊದಲಿಂದಾಗಿ ಏನಪ್ಪ ಅಂತಂದರೆ ಯಾವುದೇ ಸಂಬಂಧ ಇರಲಿ, ಒಂದು ರಿಲೇಷನ್ಶಿಪ್ ಅನ್ನೋದಿರಲಿ, ಅದರಲ್ಲಿ ಗ್ರಾಂಟೆಡ್ನೆಸ್ನ ತುಂಬ ತೊಗೊಳ್ತಾರೆ. ಒಬ್ಬ ವ್ಯಕ್ತಿನ ಪ್ರೀತಿಸಿದಾಗ, ಒಂದು ಹುಡುಗ ಆಗಲಿ ಒಂದು ಹುಡುಗ ಆಗಲಿ, ಈ ವ್ಯಕ್ತಿ ಯಾವಾಗಲೂ ನಮ್ಮ ಜೊತೆ ಇದೇ ರೀತಿ ಇರ್ತಾರಂತ ಊಹೆ ಮಾಡ್ತಾರೆ. ಬಟ್ ಮನುಷ್ಯನ ಸಮಯ ಯಾವಾಗಲೂ ಒಂದೇ ರೀತಿ ಅವನು ಇರೋದಿಲ್ಲ. ಅವ್ನು ಚೇಂಜ್ ಆಗ್ತಾ ಹೋದಾಗೆಲ್ಲ ಈಗೋ ಕ್ಲಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬರ್ತದೆ. ಎರಡನೇದಾಗಿ ಈ ಮದುವೆಗಿಂತ ಮುಂಚೆ ರಿಲೇಷನ್ಶಿಪ್ಪಲ್ಲಿದ್ದಾಗ ಸೋಷಿಯಲ್ ನಾರ್ಮ್ಸ್ ಬಗ್ಗೆ ಒಂದು ತಿಳುವಳಿಕೆ ಇರೋದಿಲ್ಲ. ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಚೆನ್ನಾಗಿರ್ತಾರೆ. ಅದಾದ ನಂತರ ಈ ಮದುವೆ ವಿಚಾರ ಬಂದಾಗ ಕುಟುಂಬದಲ್ಲಿ ಏನು ಅವರು ಒಪ್ಪಿಸ್ಬೇಕಂತ ಇರ್ತಾರೆ ಅಲ್ಲಿ ಒಪ್ಪಿಗೆ ಸಿಗೋದಿಲ್ಲ. ಹೀಗಾಗಿ ಕೂಡ ಎಷ್ಟು ರಿಲೇಷನ್ಶಿಪ್ ಹಾಳಾಗುತ್ತೆ. ಮತ್ತು ಮೂರನೇದಾಗಿ ಏನಪ್ಪ ಅಂತಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟ್ರಿಂದ ಸಡನ್ನಾಗಿ ಕರಿಯರ್ ಮೇಲೆ ಫೋಕಸ್ ಹೋಗೋದಿಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ಗಳು ಆಗೋದು, ಇಂಥ ವಿಚಾರಗಳಿಂದ ಎಷ್ಟೋ ಸಂಬಂಧಗಳು ಮುರಿದು ಬೀಳ್ತದೆ. ಇದು ಪ್ರೀ ಮ್ಯಾರೇಜ್ ಆಗಲಿ ಪೋಸ್ಟ್ ಮ್ಯಾರೇಜ್ ಆಗಲಿ ಸರ್ವೇ ಸಾಮಾನ್ಯ. ಓಕೆ, ಇದನ್ನು ಜ್ಯೋತಿಷದಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ತಿಳಿಬೋದು. ಹೇಗೆ ನೀವು ಜ್ಯೋತಿಷದಲ್ಲಿ ಅಂದರೆ ಈಗ ನನಗೆ ನೀವು ಹೇಳಿದ್ದೆಲ್ಲವೂ ಕೂಡ ಸೋಷಿಯಲ್ ರೀಸನ್ಸ್ಗಳು, ಸೈಕಾಲಜಿಕಲ್ ರೀಸನ್ಗಳು ಮತ್ತು ಬೇರೆ ಬೇರೆ ಪ್ರೆಷರ್ಗಳು ಹೇಳಿದ್ರಿ ನೀವು. ಓಕೆ, ಇದು ಎಲ್ರಿಗೂ ಬರುವಂಥದ್ದೇ, ಎಲ್ಲ ಬರ್ತವೆ. ಆದರೆ ಸಂಬಂಧಗಳು ಕೆಲವು ಮಾತ್ರ ಮುರಿತವೆ ಅಲ್ವಾ? ಈಗ ಅಂದರೆ ನಾನು ಹೇಳೋದು ಸ್ವಲ್ಪ ಅಂದರೆ ನಾನು ಹೇಳಿದಾಗ ಎಲ್ಲ ಜನ ಡಿವೋರ್ಸ್ ಆ ಥರ ಏನಿಲ್ಲ. ಈಗಲೂ ನಮ್ಮಲ್ಲಿ ಬಹುತೇಕ ಜನ ಒಳ್ಳೆ ದಾಂಪತ್ಯ ನಡೆಸ್ತಾ ಇದ್ದಾರೆ. ಬಟ್ ಆ ಒಂದು ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅವರೇ ಜಾಸ್ತಿ ಏನಿಲ್ಲ, ಅಂದರೆ ಆ ಥರ ಮುರಿಯುವಂಥದ್ದೇ ಜಾಸ್ತಿ ಇಲ್ಲ, ಬಟ್ ಅವ್ರ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ನೀವು ಅಂದರೆ ಒಬ್ಬ ಜ್ಯೋತಿಷಿಯಾಗಿ ಇದಕ್ಕೆ ಈ ಒಂದು ಕಾರಣಗಳು ಏನು ಹೇಳಿದರೆ, ಸೋಷಿಯಲ್ ಕಾರಣಗಳು ಅಥವಾ ಪರ್ಸ್ನಲ್ ಕಾರಣಗಳು, ಈ ಕಾರಣಗಳ ಹೊರತುಪಡಿಸಿ ಕೂಡ ಬೇರೆ ಕಾರಣಗಳಿರ್ತಾವ? ತುಂಬ ಇದ್ದಾವೆ. ಬಟ್ ಮೇಜರಾಗಿ ನಮ್ಮ ಹತ್ರ ಏನು ಕ್ಲೈಂಟ್ಸ್ಗಳು ಬರ್ತಾರೆ, ನಮ್ಮ ಹತ್ರ ಏನು ಪರ್ಸನ್ ಕ್ಯಾರಿ ಮಾಡ್ಕೊಂಡು ಬರ್ತಾರೆ, ಮ್ಯಾಕ್ಸಿಮಮ್ ರೀಸನ್ಸ್ ಇದೇ ಇರ್ತದೆ. ಅದನ್ನು ಜ್ಯೋತಿಷ್ಯದಲ್ಲಿ ನಾವು ಹೇಳೇ ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪ್ರೀತಿ ಎಲ್ಲರಿಗೂ ಪ್ರೀತಿ ಆಗಲ್ಲ. ಈಗ ನೀವು ಕೂಡ ಮ್ಯಾರೇಜ್ ಆಗಿರ್ತೀನಿ, ನಾನು ಕೂಡ ಮ್ಯಾರೇಜ್ ಆಗಿರ್ತೀನಿ. ಕೆಲವು ಜನ ಅರೇಂಜ್ ಮ್ಯಾರೇಜ್ ಆಗ್ತಾರೆ, ಕೆಲವು ಜನ ಲೇಟಾಗಿ ಮ್ಯಾರೇಜ್ ಆಗ್ತದೆ, ಕೆಲವು ಜನ ಲವ್ ಮ್ಯಾರೇಜ್ ಆಗ್ತದೆ. ಸೊ ಎಲ್ಲರೂ ವಿಭಿನ್ನವಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ. ಆ ವಿಭಿನ್ನತೆನ ಜ್ಯೋತಿಷ್ಯ ಮುಖಾಂತರ ನಾನು ತಿಳ್ಕೊಳ್ಬೋದು. ಒಂದೇ ಉದಾಹರಣೆ ನಾನು ಕೊಡ್ತೇನೆ. ಈ ಸಪ್ತಮದಲ್ಲಿ ಶುಕ್ರ ಚೆನ್ನಾಗಿದ್ದು ಶುಕ್ರದಶೆ ನಡೀತಾ ಇತ್ತಂದರೆ ಅರ್ಲಿ ಏಜಸ್ಸಲ್ಲೇ ರಿಲೇಷನ್ಶಿಪ್ ಬರ್ತದೆ. ಅದು ಹಾಗೆ ಕಂಟಿನ್ಯೂ ಆತಂದರೆ ಆ ಬಾಂಡಿಂಗ್ ಹಂಗೆ ಕಂಟಿನ್ಯೂ ಆಗ್ತಾ ಸಕ್ಸಸ್ಫುಲ್ಲಾಗಿ ಲವ್ ಮ್ಯಾರೇಜ್ ಆಗಿ ಜೀವನ ನಡೆಸ್ತಾರೆ. ಇದೊಂದು ಉದಾಹರಣೆ. ಕೆಲವು ರಿಲೇಷನ್ಶಿಪ್ ಮುರಿದು ಬೀಳ್ತದೆ, ಯಾಕಂದರೆ ಶುಕ್ರದಶೆ ಇರ್ತದೆ, ಶುಕ್ರ ಚೆನ್ನಾಗಿರ್ತಾನೆ. ಈ ಗೋಚಾರ ಫಲದಲ್ಲಿ 7th ಹೌಸಲ್ಲಿ ಬೇರೆ ನೆಗೆಟಿವ್ ಗ್ರಹಗಳು ಬಂದಾಗ ಆ ರಿಲೇಷನ್ಶಿಪ್ ಮುರಿದು ಹೋಗುತ್ತೆ. ಆ ರಿಲೇಷನ್ಶಿಪ್ ಮುಗಿದೋಗಿ ಕಾರಣಗಳು ಸೋಷಿಯಲ್ ಪ್ರೆಷರ್ ನೀವು ಹೇಳ್ದಂಗೆ ಅದನ್ನು ಜ್ಯೋತಿಷದ ಮುಖಾಂತರ ತಿಳ್ಕೊಳ್ಬೋದು. ಈ ಸೋಷಿಯಲ್ ಪ್ರೆಷರ್ಗಳಂತ ಏನು ಹೇಳಿ ನಾವು ಎಕ್ಸ್ಟರ್ನಲ್ ರೀಸನ್ಸ್ ಏನಿದೆ ಅದಕ್ಕೆ ನಿಮ್ಮ ಜ್ಯೋತಿಷ್ಯದಲ್ಲಿ ಬೇರೆ ಕಾರಣಗಳಿರ್ತವೆ. ಜ್ಯೋತಿಷ್ಯದಲ್ಲಿ ಆ ಪ್ರೆಷರ್ನ ತಿಳ್ಕೊಳ್ಬೋದು. ಈ ರೀತಿ ಪ್ರೆಷರ್ ಬಂದು ನಿಮ್ಮ ಸಂಬಂಧ ಹಾಳಾಗ್ತದೆ. ಅದನ್ನು ಈಗ ಫಾರ್ ಎಕ್ಸಾಂಪಲ್ಲು ಎಕ್ಸ್ಟರ್ನಲ್ ಪ್ರೆಷರ್ ಅಂತಂದರೆ, ಈಗ ಒಂದು ಕುಟುಂಬದಲ್ಲಿ ಈ ಗಂಡ ಅತ್ತೆ ತಂದೆ ತಾಯಿ ಮಾತುಗಳನ್ನ ಕೇಳಿಕೊಂಡು ಹೆಂಡತಿ ಕಿರುಕುಳ ಕೊಡ್ತಿರ್ತಾನೆ. ಇದು ಸಪ್ತಮದಲ್ಲಿ ಶನಿ ಇದ್ದಾಗ ಆಗ್ತದೆ. ಅದೇ ರೀತಿ ಗಂಡ ಹೆಂಡತಿ ನಡುವೆ ಈಗೋ ಕ್ಲಾಶಸ್ ತುಂಬ ಆಗ್ತದೆ. ಯಾವ ಜಾತಕದಲ್ಲಿ ರವಿ ದುರ್ಬಲನಾಗಿರ್ತಾರೆ ಅವರು ಬಹಳ ಈಗೋಯಿಸ್ಟ್ ಇರ್ತಾರೆ, ಅಪೋಸಿಟ್ ಇದ್ದವ್ರಿಗೆ ಬಹಳ ಈಗೋ ಫೈಟ್ ಮಾಡ್ಲಿಕ್ಕೆ ನೋಡ್ತಾರೆ. ಅವಾಗ ಏನಾಗ್ತದೆ, ರಿಲೇಷನ್ಶಿಪ್ ಮುರಿದು ಹೋಗ್ತದೆ. ಮೂರನೇದಾಗಿ ರಾಹು ಸಂದೇಹಗಳನ್ನು ಪಡೋದು. ಇದೆಲ್ಲ ಕಾರಣಗಳು ನಾವು ಗ್ರಹಗತಿಗಳ ಮುಖಾಂತರ ತಿಳ್ಕೊಳ್ಬಹುದು. ಈಗ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ, ಈಗ ನೀವೇನು ಕಾರಣಗಳನ್ನ ಹೇಳಿದರೆ ಅದನ್ನೆಲ್ಲವನ್ನು ಕೂಡ ಆತ ಈಗ ಸಂಶಯ ಪಡೋದು, ಅದರ ಸೈಕಾಲಜಿಕಲ್ ಸಮಸ್ಯೆಗಳಿದ್ದಾಗ ಅವರು ಅದನ್ನು ಕೌನ್ಸಿಲಿಂಗ್ ಮೂಲಕ ಪರಿಹರಿಸ್ಬೋದು ಅಲ್ವಾ? ಈಗ ನೀವು ಹೇಗೆ ಅದನ್ನು ಹೌ ಡು ಯು ಸಾಲ್ವ್ ಇಟ್ ಅನ್ನೋದು? ನಾವು ಸನಾತನ ಧರ್ಮದ ಪ್ರಕಾರವಾಗಿ ಸಾತ್ವಿಕವಾಗಿ ಹೋಮ ಹವನ ಶಾಂತಿ ಪೂಜೆ ಪುನಸ್ಕಾರ ಮತ್ತು ಸಂಸ್ಕಾರಗಳನ್ನು ತಿಳುವಳಿಕೆ ಮಾಡಿ ಸರಿಪಡಿಸ್ತೀವಿ. ಓಕೆ 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 ಸಂಸ್ಕಾರಗಳ ತಿಳುವಳಿಕೆ ಅಂದರೆ ಹೇಗೆ? ಈಗ ಪತ್ನಿ ಧರ್ಮ ಏನಿದೆ, ಪತಿ ಧರ್ಮ ಏನಿರ್ತದೆ, ಅದಾದ ನಂತರ ಯಾವ ಸಮಯದಲ್ಲಿ ನಮ್ಗೆ ಯಾವ ಕಷ್ಟಗಳು ಬರ್ತವೆ ಅದನ್ನು ಯಾವ ರೀತಿ ಸರಿಸ್ಕೊಂಡು ಹೋಗಬೇಕು, ಆ ರೀತಿ ತಿಳುವಳಿಕೆ ನಾವು ಕೊಡ್ತೀವಿ. ಇನ್ನು ಅಂದರೆ ಈಗ ಗ್ರಹಗಳ ಪಾತ್ರ ಅಂತ ನೀವೇನು ಹೇಳಿದ್ರಿ, ಅಂದರೆ ಸಂಬಂಧಗಳ ಮುರಿತದಲ್ಲಿ ಆ ಗ್ರಹಗಳು ಮದುವೆ ಆದಮೇಲೆ ಕಾಣಿಸ್ಕೊಳ್ತಾವ ಅಥವಾ ಮದುವೆಗಿನ ಮುಂಚೆ? ಈಗ ಫಾರ್ ಎಕ್ಸಾಂಪಲ್ ಜಾತಕ ಎಲ್ಲ ಚೆನ್ನಾಗಿದ್ದು ಮ್ಯಾಚ್ ಆಗಿದ್ದು ಕೂಡ ಈ ಥರ ಸಮಸ್ಯೆಗಳು ಬರ್ತಾವಲ್ಲ, ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಖಂಡಿತವಾಗಿ ಕಾರಣ ಇರ್ತೀವಿ. ಜಾತಕ ಅನ್ನೋದು ಏನಿದೆ, ನಾವು ಮ್ಯಾಚ್ ಮಾಡ್ತೀವಿ. ಈಗ ಒಂದು ಇಬ್ಬರು ರೂಮ್ ಅನ್ನೊಂದು ಪರ್ಸನ್ ಒಂದು ರೂಮಲ್ಲಿ ಬಿಟ್ಟರು ಚೆನ್ನಾಗಿ ಇರ್ತಾರಲ್ಲ ಅಂತ ಅಸ್ಯೂಮ್ ಮಾಡಲಿಕ್ಕೆ ಅಷ್ಟೇ ನಾವು ಬಿಡೋದು. ಈಗ ಜಾತಕ ಚೆನ್ನಾಗಿದ್ದು ಬಟ್ ಮುಂದೆ ಬರುವಂಥ ಘಟನೆಗಳನ್ನು ನಾವು ನೋಡಿರಲಿಲ್ಲ ಜ್ಯೋತಿಷ್ಯದಲ್ಲಿ, ಮ್ಯಾರೇಜ್ ಲೈಫ್ ಕುಂಡ್ಲಿನ ನಾವು ಫಾಲೋ ಮಾಡಿರಲಿಲ್ಲ ಅಂತಂದರೆ ಅಲ್ಲಿ ಬರುವಂಥ ಸಮಸ್ಯೆಗಳಿಂದ ರಿಲೇಷನ್ಶಿಪ್ ಕುಗ್ಗುತ್ತೆ. ಈ ರಿಲೇಷನ್ಶಿಪ್ ಕುಗ್ಗೋದ್ರಿಂದ ವಿಚ್ಛೇದನಕ್ಕೆ ಕಾರಣ ಆಗ್ತದೆ. ಅದಕ್ಕೇನು ಪರಿಹಾರ ಇಲ್ಲ ಅಂದರೆ ನೀವು ಜಾತಕ ನೋಡುವಾಗ ಅದೇನಾದರೂ ಪ್ರೆಡಿಕ್ಟ್ ಮಾಡ್ಬೋದಾ? ಹೌದು ಪ್ರೆಡಿಕ್ಟ್ ಮಾಡ್ಬೋದು. ಯಾಕಂದರೆ ಈ ಕುಜದೋಷ ಇತ್ತಂದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತದೆ. ಈಗ ಹುಡುಗನ ಕುಜದೋಷ ಇತ್ತಂದರೆ ಹುಡುಗಿಗೆ ಬರ್ತದೆ, ಹುಡುಗಿಗೆ ಕುಜದೋಷ ಇದ್ದಂದರೆ ಹುಡುಗನಿಗೆ ಆರೋಗ್ಯ ಸಮಸ್ಯೆಗಳು ಬರೋದಿರ್ತದೆ. ಇದಕ್ಕಾಗಿ ನಮ್ಮ
ಶಾಸ್ತ್ರೋಕ್ತವಾಗಿ ಕುಂಭ ವಿವಾಹ ಮಾಡ್ತೀವಿ, ಕೃಷ್ಣ ವಿವಾಹ ಮಾಡ್ತೀವಿ, ಇಲ್ಲ ಮಂಗಳ ಶಾಂತಿನ ಮಾಡ್ತೀವಿ. ಮದುವೆ ಆಗೋಕ್ಕಿಂತ ಮುಂಚೆ ಕೆಲವು ಶಾಸ್ತ್ರ ಪರಿಹಾರಗಳನ್ನ ಮಾಡಿಕೊಂಡು ಮದುವೆಗೆ ನಾವು ಮುಂದೂಡಿಸಿ, ಇದರಿಂದ ಒಂದು ಪಾಸಿಟಿವಿಟಿ ಮೇಂಟೈನ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ಅಂದ್ರೆ ಆ ಕುಜದೋಷ ಇದ್ದವರು ಕೂಡ ಮದುವೆ ಆಗಬಹುದು ಮತ್ತು ಆ ಪರಿಹಾರಗಳನ್ನ ಮಾಡ್ಕೊಂಡು, ಕುಜದೋಷ ಇದ್ದವರು ಕುಜದೋಷನ ಪರಿಹಾರ ಮಾಡಿಕೊಂಡು ಮದುವೆ ಮಾಡ್ಕೊಳ್ಬಹುದು. ಇನ್ನು ಇತ್ತೀಚೆಗೆ 2 ಸಮಸ್ಯೆಗಳನ್ನ ನಾನು ಗಮನಾರ್ಹವಾಗಿ ಕಂಡಿದ್ದೀನಿ. ಒಂದೇನೆಂದರೆ ಮದುವೆ ಲೇಟ್ ಆಗ್ತಾ ಇರೋದು. ತುಂಬ ಜನ ಮದುವೆ ಲೇಟ್ ಮಾಡ್ಕೋತಾ ಇದ್ದಾರೆ, ಇಲ್ಲ ಕೆಲವರು ಮದುವೆನೇ ಆಗ್ತಾ ಇಲ್ಲ. ಇದರಲ್ಲಿ ಹುಡುಗರ ಸಂಖ್ಯೆನೂ ಇದೆ, ಹುಡುಗಿರ ಸಂಖ್ಯೆನೂ ಇದೆ. ಹುಡುಗರೇ ನನ್ನ ಕಂಡಿದ್ದಾರೆ ಜಾಸ್ತಿ, ಬಟ್ ಇರ್ಬೋದು ಹುಡುಗಿರು ಕೂಡ ಇರ್ಬೋದು. ಸೊ ಈ ವಿವಾಹ ವಿಳಂಬ ಆಗೋದು ಅಥವಾ ಆಗದೇ ಇರುವಂಥದ್ದು, ಈಗ ಒಂದು ಮದುವೆ ಅನ್ನೋದು ನಮ್ಮ ಒಂದು ಸೋಷಿಯಲ್ ಬೈಂಡಿಂಗ್ ಆಗಿರೋದ್ರಿಂದ, ಈಗ ನಾವು ಈ ನಮ್ಮನೇಲಿ 24, 25, 26 ವರ್ಷ ಆಗ್ತಿದ್ದಂಗೆ ನಮ್ಮ ಮನೇಲಿ ಶುರು ಆಗುತ್ತೆ. ಹುಡುಗರಿಗೆ ಒಂದು 26, 27, 28 ತನಕ ಸ್ವಲ್ಪ ವೆಯ್ಟ್ ಮಾಡ್ತಾರೆ, ಬಟ್ ಹುಡುಗಿರಿಗೆ 22, 23ಕ್ಕೆ ಶುರು ಮಾಡ್ತಾರೆ. ಸೊ ಅದೊಂಥರ ಒಂಥರ ಬೈಂಡಿಂಗ್ ನಿಮಗೆ ಅದು ಅಲ್ವಾ. ಹೀಗಾಗಿ ಅದು ಮತ್ತು ಹುಡುಗಿ ಸಹಜವಾಗಿ ಅದು ನಮಗೂ ಆಸೆ ಇರುತ್ತೆ ಮದುವೆ ಆಗಬೇಕಂತ, ಹುಡುಗನಿಗಾಗಲಿ ಹುಡುಗಿಗಾಗಲಿ ಆಸೆ ಇರುತ್ತೆ, ಮದುವೆ ಆಗ್ತಾರೆ. ಆದರೆ ಕೆಲವೊಬ್ರಿಗೆ ಯಾಕೆ ಮದುವೆ ವಿಳಂಬ ಆಗುತ್ತೆ ಅಥವಾ ಮದುವೆ ಆಗೋದೇ ಇಲ್ಲ? ಹಂಗಂತ ಅವ್ರು ಸನ್ಯಾಸಿಗಳು ಅಲ್ಲ, ಅವ್ರು ಯೋಗಿಗಳು ಅಲ್ಲ, ಅವರು ಲೌಕಿಕ ಬದುಕಲ್ಲೇ ಇದ್ದಾರೆ, ಅವರು ಜಾಬ್ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಬಟ್ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಇದಕ್ಕೇನಾದರೂ ಕಾರಣ ಇದೆಯಾ? ಇದಕ್ಕೆ 2 ಕಾರಣಗಳು ಇರ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಈಗ ಮನೇಲಿ ಎಲ್ಲರೂ ಸರ್ವೇಸಾಮಾನ್ಯ, ನೀವು ಹೇಳಿದ್ರಿ 22, 23 ಅಂತಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಅವರೆಲ್ಲ ನಾನು ಕರಿಯರಲ್ಲಿ ಫೋಕಸ್ ಮಾಡಬೇಕು, ನಂದು ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ, ಫೈನಾನ್ಷಿಯಲ್ ನಾನು ಇನ್ನೂ ಸ್ಟೇಬಲ್ ಇಲ್ಲ ಅಂತ ವಿಚಾರ ಮಾಡ್ತಾರೆ. 2ನೇದಾಗಿ ಇನ್ನೊಂದೇನಪ್ಪ ಅಂತಂದರೆ, ಕೆಲವು ರಿಲೇಷನ್ಸ್ನ ಬ್ರೇಕಪ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಮಯ ವ್ಯರ್ಥ ಮಾಡ್ತಾರೆ. 3ನೇದಾಗಿ ಇನ್ನೊಂದೇನಪ್ಪ ಅಂತಂದರೆ, ಈ ಜ್ಯೋತಿಷದ ಪ್ರಕಾರ ಅಂತ ಬಂದಾಗ ಮದುವೆ ಮಾಡಬೇಕಂತಂದರೆ ಮೇನ್ ಗುರುಬಲ ಮುಖ್ಯ ಆಗ್ತದೆ ಜಾತಕದಲ್ಲಿ. ಆಮೇಲೆ ಜಾತಕ ಯಾವಾಗಲೂ ಕೂಡ ಈ ದೋಷಗಳು ಇರಲಾರ್ದಂಥ ಜಾತಕಗಳು ಇರಬೇಕಾಗ್ತದೆ. ಈ ಕುಜ ದೋಷ, ಅದಾದ ನಂತರ ಸರ್ಪ ದೋಷಗಳು, ಅದಾದ ನಂತರ ಗುರು ಚಂಡಾಳ ದೋಷಗಳು, ಇಂಥ ದೋಷಗಳು ಜಾತಕದಲ್ಲಿದ್ದಾಗ ಮದುವೆ ಡಿಲೇ ಆಗುವಂಥ ಚಾನ್ಸ್ ಇರ್ತದೆ. ಅದನ್ನು ಮೊದಲನೇ ತಿಳ್ಕೊಳ್ಬೇಕಾಗ್ತದೆ. ಅದಾದ ನಂತರ ಗುರುಬಲ ಇದ್ದಾಗ ಮದುವೆಗೆ ಪ್ರಯತ್ನ ಪಟ್ಟರೆ ದಾರಿ ಸುಗಮ ಆಗ್ತದೆ. ಈ ದೋಷಗಳು ಇದ್ದಾಗ ಗುರುಬಲ ಇರಲಿಲ್ಲ, ಗುರುಬಲ ಮಿಸ್ ಮಾಡಿಕೊಂಡು ಹಂಗೆ ವೇಟ್ ಮಾಡ್ತಾ ಹೋದರೆ, ನಮ್ಮ ಕರಿಯರ್ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದರೆ, ಗುರುಬಲ ಇರಲಾರ್ದಾಗ ಅದೇನಂತ ಹೇಳ್ತೀವಿ, ಮಿಂಚು ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿಬಿಡ್ತದೆ. ಓಕೆ, ಅದಕ್ಕೇನು ಪರಿಹಾರ ನಿಮ್ಮ ಪ್ರಕಾರ? ಪರಿಹಾರ ಅಂತಂದರೆ, ಆ ಸಮಯದಲ್ಲಿ ನಿಮ್ಗೆ ಯಾರು ಗೊತ್ತಿರುವಂಥ ಜ್ಯೋತಿಷನ ಸಲಹೆ ತೊಗೊಂಡು ಗುರುಬಲ ಇದೆಯಲ್ಲ ತಿಳ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಯಾವ ಕಡೆಯಿಂದ ನಿಮಗೆ ಹೆಣ್ಣು ಸಿಗ್ತದೆ, ಯಾವ ರೀತಿ ಒಂದು ಸಂಬಂಧಗಳು ನಿಮಗೆ ಪೂರೈಕೆ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಇಲ್ಲಪ್ಪ ಅಂತಂದರೆ ಜಾತಕ ದೋಷ ಇತ್ತಂದರೆ ಜಾತಕ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಆದಷ್ಟು ನಿಮ್ಮ ಒಂದು ಏನು ಯೌವನದ ವ್ಯವಸ್ಥೆ ಏನಿರ್ತದೆ ಅದು ಮುಗಿಯೋದ್ರ ಒಳಗಡೆನೇ ಮದುವೆ ಆಗೋದು ಒಳ್ಳೆಯದು. ಇದರಲ್ಲಿ 2 ಇದೆ. ಒಂದೇನೆಂದರೆ, ಈಗ ನೀವು ಮದುವೆ, ಈಗ ತುಂಬ ಜನ ಪಾಪ ನಾನು ಅದನ್ನು ಕೇಳಿದ್ದೀನಿ, ತುಂಬ ಜನರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದೊಂದಿದೆ. ಮದುವೆ ಆಗ್ಬೇಕಂತ ಆಸೆ ಇದೆ, ಬಟ್ ಹೆಣ್ಣು ಸಿಗ್ತಾ ಇಲ್ಲ. ಯಾಕೆಂದರೆ ಏನೋ ನಿರೀಕ್ಷೆಗಳು ಪ್ರಾಯಶಃ ಆ ಥರದ್ದಿರ್ತವೆ. ಓಕೆ, ಇದು ನೀವು ಹೇಳಿದ ವಿಚಾರಕ್ಕೆ ಇದು ಸೂಟ್ ಆಗುತ್ತೆ ಅನ್ಸುತ್ತಲ್ವ? ಈ ಥರದ ವ್ಯಕ್ತಿಗಳಿಗೆ ಸೂಟ್ ಆಗುತ್ತೆ. ಇನ್ನು ಕೆಲವರು ಮದುವೆ ನನಗೆ ಆಗೋಕ್ಕೆ ಇಷ್ಟ ಇಲ್ಲ ಅಂತಂತಾರಲ್ಲ, ಮನೆಯವರೆಲ್ಲ ಫೋರ್ಸ್ ಮಾಡಿದ್ರು ಕೂಡ ದೇ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್, ಅಥವಾ ಅವ್ರು ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಅದಕ್ಕೆ ಏನಾದರೂ ಎನಿ ಪರ್ಟಿಕ್ಯುಲರ್ ರೀಸನ್? ಯಾಕಂತಂದರೆ ಈಗ ಮದುವೆ, ನಾ ಹೇಳಿದೆ ಲಾಸ್ಟ್ ಟೈಮು, ರಿಲೇಷನ್ಶಿಪ್ಪಲ್ಲಿ ಬರಬೇಕು. ರಿಲೇಷನ್ಶಿಪ್ಪಲ್ಲಿ ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಶುಕ್ರ ಚೆನ್ನಾಗಿದ್ದರೆ ಅವ್ರಿಗೆ ಆಸಕ್ತಿ ಬರ್ತದೆ. ಇಲ್ಲ ಚಂದ್ರ ಚೆನ್ನಾಗಿದ್ದರೆ, ಶುಕ್ರ ಚಂದ್ರ ಸಂಯೋಗ ಇದ್ದಾಗ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಹೋಗಬೇಕು, ನಾನು ಮದುವೆ ಆಗಬೇಕು, ನನಗೂ ಮಕ್ಕಳಾಗಬೇಕು, ನನಗೊಬ್ಬರು ಸಹಯೋಗಿ ಬೇಕು, ಒಬ್ಬ ಪಾರ್ಟ್ನರ್ ಬೇಕು ಅನ್ನೋಂಥ ಆಸೆ ಇರ್ತದೆ. ಈ ಜಾತಕದಲ್ಲಿ ಶುಕ್ರ ಅಥವಾ ಗುರು ದೌರ್ಬಲ್ಯನಾಗಿದ್ದಾಗ ಮದುವೆ ವಿಚಾರ ಬರೋದಿಲ್ಲ. ಸ್ವಲ್ಪ ಏಕಾಗ್ರತೆ ಮನೋಭಾವ, ಸನ್ಯಾಸಾತ್ಮ ಮನೋಭಾವ, ಒಬ್ಬರೇ ಇರೋದು ಇಷ್ಟಪಡ್ತಾರೆ, ಒಂಟಿತನ ಇಷ್ಟಪಡ್ತಾರೆ. ಇಂಥವ್ರು ಆ್ಯಕ್ಚುಯಲ್ ಆಗಿ ಇಂಥವ್ರು ಪರಿಹಾರಕ್ಕೆ ಬರಲ್ಲ. ಇಂಥವ್ರ ತಂದೆ ತಾಯಿಗಳು, ಇಲ್ಲ ಮನೆಯಲ್ಲಿ ಸೋದರು, ಇಲ್ಲ ಅಕ್ಕಂಗಿರು ಇರ್ತಾರಲ್ಲ, ನಮ್ಮ ತಮ್ಮನಿಗೆ ಮದುವೆ ಆಗ್ತಾ ಇಲ್ಲ, ತಂಗಿಗೆ ಮದುವೆ ಆಗ್ತಾ ಇಲ್ಲ ಅಂತೇಳಿ ಅಂಥವ್ರು ಬರ್ತಾರಲ್ಲ, ಅಂಥವ್ರ ಕಡೆಯಿಂದ ಇದನ್ನು ಪರಿಹಾರ ಮಾಡಿಸ್ಬೋದು. ಸೊ ಇದು ನಾವು ವಿವಾಹದ ಬಗ್ಗೆ ಮಾತಾಡಿದ್ವಿ. ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಅಂದರೆ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಬಂದಿರುವಂಥ ಒಂದು ಟ್ರೆಂಡ್ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್. ಓಕೆ, ಈ ಲಿವ್ ಇನ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಇದಕ್ಕೂ ಏನಾದರೂ ಜ್ಯೋತಿಷ್ಯ ಅಥವಾ ಆ ಥರ ಕಾರಣಗಳು ಇರುತ್ತಾ, ಹೇಗೆ? ನೋಡಿ, ಲಿವ್ ಇನ್ ರಿಲೇಷನ್ಶಿಪ್ಪಿಂದ ನಮ್ಮ ಕರ್ಮಗಳು ಹಾಳಾಗುತ್ತೆ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನದಲ್ಲಿ ಈ ಹೆಣ್ಣು ಗಂಡು ಸೇರೋದನ್ನು ನಾವು ಲೈಕ್ ಮಾಡೋದಿಲ್ಲ. ಯೂಶ್ವಲ್ ಆಗಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಹುಡುಗ ಹುಡುಗಿ ಒಂದು ಮದುವೆ ಆದಮೇಲೆ ಅವ್ರು ಒಟ್ಟಿಗೆ ಇರೋದಂತ ನಮ್ಮ ಧರ್ಮ ಹೇಳುತ್ತೆ, ಶಾಸ್ತ್ರ ಕೂಡ ಹೇಳುತ್ತೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ನಿಮಗೆ. ಈ ಮದುವೆ ಆಗುವಾಗ ನಾವು ಮುಹೂರ್ತ ನೋಡ್ತೀವಿ.
ಮುಹೂರ್ತ ನೋಡ್ತೀವಿ, ತಾರಾಬಲ ನೋಡ್ತೀವಿ. ಅದಾದ ನಂತರ ಆ ಜಾತಕದ ದವರಿಗೆ ಇಬ್ಬರಿಗೂ ಗುರುಬಲ ಇದೆ ಇಲ್ಲ ಅಂತ ನೋಡ್ತೀವಿ. ಅದರ ಜೊತೆಗೆ ಆ ಸಮಯದಲ್ಲಿ ಗುರು ಅಸ್ತಂಗತನಾಗಿದ್ದಾನೋ, ಗುರು ವಕ್ರಿಯನಾಗಿದ್ದಾನೋ, ಇದೆಲ್ಲವೂ ಶಾಸ್ತ್ರದ ಮುಖಾಂತರ ನಾವು ತಿಳ್ಕೊಂಡು ಅದನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತೀವಿ. ಇದಕ್ಕೇನಪ್ಪ ಅಂತಂದರೆ ಇದಕ್ಕೆ ಒಂದು ಕಟ್ಟುಪಾಡು ಇರ್ತದೆ. ಒಂದೇನಂತಂದರೆ ಈಗ ಮದುವೆ ಅಂತಂದರೆ ನಿಮಗೂ ಗೊತ್ತು, ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತದೆ ಮತ್ತು ಒಂದು ಸೋಷಲ್ ನಾರ್ಮ್ಸ್ ಇರುತ್ತೆ. ಅದಾದ ನಂತರ ಅವರಿಗೆ ಆದಂತಹ ಒಂದು ರೂಲ್ಸ್ ಇರುತ್ತೆ. ಈ ಲಿವ್ ಇನ್ ರಿಲೇಷನ್ಶಿಪ್ಪು ಇದು ಯಾವುದೇ ಬೌಂಡ್ರಿ ಇರಲಾರ್ದೆ ಇಬ್ಬರನ್ನ ಬಿಡೋದಾಗ್ತದೆ. ಇಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ಬರು ಮೆಚೂರ್ಡ್ ಇತ್ತಂದರೆ ಅದೇನು ಕಂಡು ಬರೋದಿಲ್ಲ. ಇಲ್ಲಪ್ಪ ಅಂತಂದರೆ ಅದು ಸಮಸ್ಯೆಗಳಾಗಿ ಬ್ರೇಕಪ್ ಆಗೋದೆ ಮತ್ತು ಗುರುದೋಷ ಆಗ್ತದೆ. ಗುರುದೋಷ ಅಂತಂದರೆ ಸಮಯ ಇಲ್ಲದ ಸಮಯದಾಗ ಸೇರ್ಕೊಳ್ಳೋದು, ಅಂದರೆ ಒಂದು ಸೆಕ್ಷುವಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು. ಇದು ನಾವು ಅದಕ್ಕಂತಲೇ ಒಂದು ಶಾಸ್ತ್ರನ ಮಾಡಿದ್ದೀವಿ. ಮದುವೆ ಆದಮೇಲೆ ಈ ಫಸ್ಟ್ ನೈಟ್ ಅಂತ ಇಡ್ತಾರೆ, ಶೋಭನ ಅಂತ ಇಡ್ತೀವಿ. ಅದನ್ನೆಲ್ಲ ಮುಹೂರ್ತ ನೋಡಿ ಇಟ್ಟಿರ್ತೀವಿ. ಅದು ಯಾಕಂದರೆ ಗುರು ಶುದ್ಧಿಯಾಗಿ ನಾಳೆ ಅವ್ರಿಗೆ ಮಕ್ಕಳು ಚೆನ್ನಾಗಿ ಇರಲಿ, ಮಕ್ಕಳು ಚೆನ್ನಾಗಿ ಹುಟ್ಟಲಿ ಅನ್ನೋ ಒಂದು ವಿಚಾರದಿಂದ. ಇಲ್ಲಿ ಗುರುದೋಷ ಆಗೋದ್ರಿಂದ ಈ ಪೋಸ್ಟ್ ಮ್ಯಾರೇಜ್ ಲೈಫಲ್ಲೆಲ್ಲ ಸ್ವಲ್ಪ ಮಕ್ಕಳಾಗಲಿಕ್ಕೆ ಇಲ್ಲ ಈಗ ಎಷ್ಟೋ ಲಿವ್ ಇನ್ ರಿಲೇಷನ್ಶಿಪ್ ಹೆಂಡಾದಮೇಲೆ ಹೊಸ ಸಂಬಂಧಗಳು ಬರ್ತವೆ ಲೈಫಲ್ಲಿ, ಅದೆಷ್ಟೋ ಅಡ್ಜಸ್ಟ್ ಆಗಲ್ಲ, ಅಲ್ಲೂ ಕೂಡ ಎಷ್ಟೋ ಬಿರುಕುಗಳು ಬರ್ತವೆ. ಸೊ ಹಂಗಾಗಿ ಲಿವ್ ಇನ್ ರಿಲೇಷನ್ಶಿಪ್ ಆಲ್ಮೋಸ್ಟ್ ಮಾಡಬಾರ್ದು. ಎಸ್. ಸೊ ಇದು ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಪಂಡಿತ್ ಜೋಶಿ ಅವ್ರು ಹೇಳಿದ್ದು ಕೇಳಿದ್ವಿ. ಈ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿರೋದೇನೆಂದರೆ ಪ್ರೇಮ ವಿವಾಹಗಳ ಬಗ್ಗೆ ನೀವು ಮಾತಾಡಿದ್ರಿ ಸ್ವಲ್ಪ. ಅದ್ರ ಬಗ್ಗೆ ಲವ್ ಮ್ಯಾರೇಜ್ ಅಂದರೆ ಈಗ ನಾವು ಅರೇಂಜ್ ಮ್ಯಾರೇಜ್ ಮಾಡಿದಾಗ ಫ್ಯಾಮಿಲಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರುತ್ತೆ. ಲವ್ ಮ್ಯಾರೇಜ್ ಮಾಡ್ಕೊಂಡಾಗ ಗಂಡು ಹೆಣ್ಣು ತಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಈ ಹುಡುಗಿ ನಂಗೆ ಒಳ್ಳೆಯವಳು, ಸೂಟ್ ಆಗ್ತಾಳೆ, ಈ ಹುಡುಗ ನಾವು ಒಳ್ಳೆಯವನಿದ್ದಾನೆ, ನಂಗೆ ಸೂಟ್ ಆಗ್ತಾನೆ, ನಾನು ಮದುವೆ ಆಗ್ತೇನೆ ಅಂತ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಹೀಗಾಗಿ ಅಲ್ಲಿ ಜಾತಕಗಳ ಒಂದು ಏನಂತಾರೆ ಮ್ಯಾಚ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಗ್ರಹಗತಿಗಳು ನೋಡೋದಾಗಲಿ ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಇಷ್ಟ ಆದರೆ ಅವ್ರು ಮದುವೆ ಮಾಡ್ಕೋತೀನಿ ಅಂತಂದರೆ, ಇಲ್ಲ ನಿಮ್ಮ ಜಾತಕ ಚೆನ್ನಾಗಿಲ್ಲ ನೀವು ಮದುವೆ ಆಗ್ಬೇಡಿ ಅಂತಂದರೆ ಅವ್ರು ಕೇಳೋದು ಇಲ್ಲ, ಅದನ್ನು ಹೇಳೋಕ್ಕೆ ಸರಿಯೂ ಆಗಲ್ಲ. ಹೌದು, ಯಾಕಂದರೆ ಅಲ್ಲಿ ಅವ್ರ ಮನಸ್ಸಿನ ಜಾತಕ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ. ಹೌದು. ಸೊ ಅವ್ರ ಮನಸ್ಸಿನ ಜಾತಕಗಳು ಕುಂಡ್ಲಿಗಳು ಸೇರ್ಕೊಂಡ್ಬಿಟ್ಟಿದೆ. ಹೀಗಾಗಿ ಈ ಥರ ಲವ್ ಮ್ಯಾರೇಜ್ ಆಗಿರ್ತಾರೆ. ಬಟ್ ಲವ್ ಮ್ಯಾರೇಜಲ್ಲೂ ಕೂಡ ಭಾಳಷ್ಟು ಸಲ ವಿಚ್ಛೇದನಗಳು, ಜಗಳಗಳು ಜಾಸ್ತಿ ಆಗ್ತವೆ. ಇದಕ್ಕೇನು ಕಾರಣ ಮತ್ತು ಇದಕ್ಕೇನು ಪರಿಹಾರ ಜೋಶಿ ಸರ್? ಈಗ ಅಷ್ಟಕೂಟಗಳು ಮನಕೂಟ ಒಪ್ಪಿದಾಗ ಅಷ್ಟಕೂಟಗಳು ಬೇಕಾಗೋದಿಲ್ಲ. ಯಾಕಂದರೆ ಈ ಜಾತಕ ಮ್ಯಾಚಿಂಗ್ ಯಾಕೆ ಮಾಡ್ತಿದ್ವಿ ಅಂದರೆ ಮೊದಲಿನ ಸಂಪ್ರದಾಯಗಳಲ್ಲಿ ಅರೇಂಜ್ ಮ್ಯಾರೇಜ್ ಜಾಸ್ತಿ ಆಗ್ತಿತ್ತು, ಹುಡುಗ ಮತ್ತು ಹುಡುಗಿನ ಭೇಟಿ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಇಬ್ಬರು ಸಂಗಾತಿಗಳನ್ನ ಒಂದು ರೂಮಲ್ಲಿ ಬಿಟ್ಟರೆ ಅವ್ರು ಹೇಗೆ ಬಾಳ್ವೆ ಮಾಡ್ತಾರೆ, ಆ ಬಾಳ್ವೆ ಚೆನ್ನಾಗಿರುತ್ತೋ ಇಲ್ಲೋ ಅಂತ ನೋಡಲಿಕ್ಕೆ ನಾವು ಜಾತಕ ಕಂಪ್ಯಾಟಬಿಲಿಟಿ ನೋಡ್ತೀವಿ. ಇಲ್ಲಿ ಏನಂತಂದರೆ ಒಬ್ಬರನ್ನೊಬ್ಬರು ಆಲ್ರೆಡಿ ಅರ್ಥೈಸ್ಕೊಂಡಿರ್ತಾರೆ, ಒಬ್ಬರ ಅಪ್ ಡೌನ್ಸ್ ಎಲ್ಲ ಗೊತ್ತಿರ್ತದೆ, ಕಂಪ್ಯಾಟಬಿಲಿಟಿ ಗೊತ್ತಿರುತ್ತೆ. ಇಲ್ಲಿ ಅಷ್ಟಕೂಟಗಳು ನೋಡುವಂಥ ಅವಶ್ಯಕತೆ ಇಲ್ಲ. ಬಟ್ ಅಷ್ಟಕೂಟದಲ್ಲಿ ಏನಾದರೂ ನಾಡಿ ದೋಷ ಬಂತಪ್ಪ ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಮಾಡ್ಕೊಳ್ಬೋದು ಮತ್ತು ಜಾತಕದಲ್ಲಿ ದೋಷಗಳಿದ್ದರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಮದುವೆ ಮಾಡ್ಬೋದು. ಅದಾದ ನಂತರ ಇನ್ನೊಂದೇನಪ್ಪ ಅಂದರೆ ಮುಂದಿನ ಜೀವನದ ಬಗ್ಗೆ ಲಿಮಿಟೇಷನ್ಸ್ಗಳು ಗೊತ್ತಿರಬೇಕು. ಯಾಕಂದರೆ ಈಗ ರಿಲೇಷನ್ಶಿಪ್ಪಲ್ಲಿ ಇಷ್ಟಪಡಲಿಕ್ಕೆ ಎಷ್ಟೋ ರೀಸನ್ಸ್ಗಳಿರ್ತವೆ. ಅದು ಆ ರೀಸನ್ಸು ಮದುವೆ ಆದಮೇಲೆ ಕಂಟಿನ್ಯೂ ಆಗೋ ಚಾನ್ಸಸ್ ಕಮ್ಮಿ ಇರ್ತದೆ. ಈಗ ಕರಿಯರಲ್ಲಿ ಚೆನ್ನಾಗಿರ್ತಾನೆ ಅಂತ ಹೇಳಿ ಹುಡುಗ ಹುಡುಗಿನ ಇಷ್ಟಪಟ್ಟಿರ್ತಾನೆ, ಹುಡುಗಿ ಹುಡುಗನ ಇಷ್ಟಪಟ್ಟು ಮದುವೆ ಆಗಿರ್ತಾಳೆ. 1-2 ವರ್ಷ ಹೋದ್ಮೇಲೆ ಆ ಹುಡುಗನ ಕರಿಯರ್ ಡ್ಯಾಮೇಜ್ ಆಗ್ತದೆ, ಹುಡುಗಿ ಬಿಟ್ಟು ಹೋಗೋದು, ಇಲ್ಲ ಅಲ್ಲೇನೋ ತೊಂದರೆಗಳಾಗೋದು, ಇಲ್ಲ ಈ ಹೇಳ್ದಲ್ಲ ಗ್ರ್ಯಾಂಟೆಡ್ನೆಸ್ಸು. ಈ ಹುಡುಗನ ನಾನು ಇಷ್ಟಪಡ್ತಾ ಇದ್ದೀನಿ, ಈ ಹುಡುಗ ಲೈಫ್ ಪೂರ್ತಿ ನಾನು ಹೀಗೆ ಇರ್ತಾನಂತ ಹುಡುಗಿ ಅಂದ್ಕೊಂಡಿರ್ತಾಳೆ, ಇಲ್ಲ ಹುಡುಗ ಅಂದ್ಕೊಂಡಿರ್ತಾನೆ. ಆ ಮದುವೆ ಆದಮೇಲೆ ಆ ಬಿಹೇವಿಯರ್ ಎಲ್ಲ ಚೇಂಜಸ್ ಆದಾಗ ಮಿಸ್ಅಂಡರ್ಸ್ಟ್ಯಾಂಡ್. ಇದು ಅರೇಂಜ್ ಮ್ಯಾರೇಜಲ್ಲಿ ಕೂಡ ಆಗ್ತದೆ. ಇದು ಲವ್ ಮ್ಯಾರೇಜಿಂದನೇ ಆಗುತ್ತೆ ಅಂತ ಹೇಳೋದು ತಪ್ಪಾಗ್ತದೆ. ಸೊ ಇದು ಲವ್ ಮ್ಯಾರೇಜ್ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಇದ್ರ ಜೊತೆಗೆ ಇನ್ನೊಂದಷ್ಟು ಇದೆ, ಇದು ಗುಣಮೇಳನ. ಇನ್ನೊಂದು ನಾನು ನೋಡುವಂಥದ್ದು ಈ ಜಾತಕ ಸೇರಿಸುವಂಥದ್ದು ಇದೆಯಲ್ಲ, ಅಂದರೆ ಜಾತಕ ಮ್ಯಾಚ್ ಮಾಡುವಂಥದ್ದು. ಇದರಲ್ಲಿ ಅಂದರೆ ಈಗ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ, ಅದು ಜಾತಕ ಎಲ್ಲ ನೋಡಿದರೂ ಕೂಡ ಸರಿ ಆಗದೆ ಇರುವಂಥ ಸುಮಾರು ಉದಾಹರಣೆಗಳಿರೋದ್ರಿಂದ ನನ್ನ ಒಂದು ಇದೇನೆಂದರೆ, ನನ್ನ ಪ್ರಶ್ನೆ ಏನಂದರೆ, ಈ ಜಾತಕ ಸರಿಯಾಗಿದೆ ಅಂತ ನಾವು ಅಂತೀವಲ್ವ, ಅದರಲ್ಲಿರುವಂಥ ಮಿತ್ಸ್, ಅದರಲ್ಲಿರುವಂಥ ತಪ್ಪು ತಿಳುವಳಿಕೆಗಳೇನು, ಅದು ನಿಜವಾಗ್ಲೂ ಅದರಲ್ಲಿರುವಂಥ ವಾಸ್ತವ ಏನು, ಅದ್ರ ಬಗ್ಗೆ ಹೇಳ್ಬೋದು? ನಾನು ಮೇಜರಾಗಿ ಹೇಳ್ತೇನೆ. ಎಷ್ಟೋ ವಿಚಾರಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಮಂಗಳ ದೋಷ. ಈ ಮಂಗಳ ದೋಷದ ಮಿತ್ ಏನಪ್ಪ ಅಂತಂದರೆ, ಮಂಗಳ ದೋಷ ಇರುವಂಥ ಹುಡುಗಿಗೆ ಮಂಗಳ ದೋಷ ಇರಲಾರ್ದ ಹುಡುಗ ಮದುವೆ ಆದರೆ ಸತ್ತು ಹೋಗ್ತಾನೆ. ಇದು
ಸುಳ್ಳಾಗ್ತದೆ. ಯಾಕಂದರೆ ಮಂಗಳ ದೋಷ ಇಸ್ ಇಂಟೆನ್ಸ್ ಎನರ್ಜಿ ಆಫ್ ಮಾರ್ಸ್ ಅಂತ ನಾವು ಹೇಳ್ತೀವಿ. ಆ ಮಾರ್ಸ್ ಎನರ್ಜಿ ತುಂಬ ಹೈ ಇದ್ದಾಗ ಅಲ್ಲಿ ವಿವಾದಗಳು ಬರ್ತದೆ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಬಟ್ ಆರೋಗ್ಯ ಸಮಸ್ಯೆಗಳಿಂದ ವಿವಾದಗಳಿಂದ ಹುಡುಗನೇ ಸಾಯ್ತಾನೆ ಅನ್ನೋದು ತಪ್ಪು. ಬಟ್ ಏನಪ್ಪ ಅಂದರೆ ಅದು ಒಂದು ವಿಚಾರ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ನಕ್ಷತ್ರಗಳನ್ನು, ಆಶ್ಲೇಷ ನಕ್ಷತ್ರ, ಮೂಲಾ ನಕ್ಷತ್ರ, ಇಂಥವ್ರನ್ನ ಮದುವೆ ಆಗೋದ್ರಿಂದ ಅವರ ಮನೇಲಿ ಯಾರೊಬ್ರು ತೀರ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇರ್ತದೆ. ಅದು ಕೂಡ ಸುಳ್ಳು. ಈ ರೀತಿ ಒಂದು 3-4 ವಿಚಾರಗಳನ್ನು ನಾನು ಹೇಳ್ಬೋದು. ಇದು 2 ವಿಚಾರ ಆಯಿತು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಸಪ್ತಮ ಶನಿ ಇದ್ರೆ ಡೈವರ್ಸ್ ಆಗೇ ಬಿಡ್ತದೆ ಅಂತ ಹೇಳ್ತಾರೆ. ಬಟ್ ಈಗ ಒಂದು ಹುಡುಗನ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಇದ್ದ, ಬಟ್ ಹುಡುಗಿ ಜಾತಕದಲ್ಲಿ ಸಪ್ತಮದಲ್ಲಿ ಶುಕ್ರ ಇದ್ದಾನೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ಆ ಜಾತಕ ಡಿವೋರ್ಸ್ ಆಗಲ್ಲ. ಯಾಕಂದರೆ ಹುಡುಗಾದ ವೀಕ್ನೆಸ್ ಏನಿದೆ ಹುಡುಗಿ ಅಪ್ಲಿಫ್ಟ್ ಮಾಡ್ತಾಳೆ. ಸೊ ಹುಡುಗನ ಯೋಗ ಚೆನ್ನಾಗಿರಲಿಲ್ಲ ಅಂದರೆ ಹುಡುಗಿ ಯೋಗ ಚೆನ್ನಾಗಿದ್ದು ಆ ಯೋಗ ಅವರ ಮದುವೆ ಜೀವನನ ಕಾಪಾಡುತ್ತೆ. ಸೊ ಯಾವುದೇ ಒಂದು ಮದುವೆ ವಿಚಾರಕ್ಕೆ ನಾವು ಪರ್ಸೆಪ್ಷನ್ ತೊಗೊಳ್ಬೇಕು, ಏನಾದರೂ ಒಂದು ಕ್ಲಾರಿಟಿ ಕೊಡಬೇಕಂತಂದರೆ ಜಾತಕ ಮಿಲನ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅರೇಂಜ್ ಮ್ಯಾರೇಜಲ್ಲಿ. ಅದಾದ ನಂತರ ಮಂಗಳ ದೋಷ ಗಣನೀಯವಾಗ್ತದೆ. ಅದಾದ ನಂತರ ಈ ಜಾತಕ ಫಲ, ಈ ಮದುವೆ ಜೀವನದ್ದು 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆ ಮತ್ತು ದಶಾಭುಕ್ತಿಗಳು ಇದು ಇಂಪಾರ್ಟೆಂಟ್ ಆಗ್ತದೆ. ಇದನ್ನೆಲ್ಲ ಕೂಡ ಅನಲೈಸ್ ಮಾಡಿ ನಾವು ಪರ್ಸೆಪ್ಷನ್ನ ಕೊಡ್ಬೋದು, ಬ್ಲೈಂಡಾಗಿ ಹೇಳೋಕ್ಕಾಗಲ್ಲ. ಜೋಶಿಯವರ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡೆ, ನನಗೆ ಈಗ ಹೊಳಿತಾ ಇತ್ತು. ಈಗ ನೋಡಿ, ಸುಮಾರು ಒಂದು 40-50 ವರ್ಷಗಳ ಹಿಂದೆ, ಗೊತ್ತಿಲ್ಲ ನನಗೆ, ಸುಮ್ಮನೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ತುಂಬ ಜನರಿಗೆ ಡೇಟ್ ಆಫ್ ಬರ್ತೇ ಗೊತ್ತಿರ್ತಿರ್ಲಿಲ್ಲ ಅಲ್ವಾ? ನೀವು ಫೇಸ್ಬುಕ್ಕಲ್ಲಿ ನೀವು ಜೂನ್ 1ನೇ ತಾರೀಕಿಗೆ ನೋಡಿ, ಒಂದು 100 ಜನರ ಬರ್ಡೇ ಇರುತ್ತೆ. ಯಾಕೆ ಅಂತಂದರೆ ಅವ್ರ ತಂದೆ ತಾಯಿಗಳು ಹೋದಾಗ ಬರ್ಡೇ ಗೊತ್ತಿಲ್ಲ ಅಂತಂದಾಗ ಜೂನ್ 1 ಬರ್ಕೊಂಬಿಡ್ರಿ ಅಂತ ಅವ್ರು ಬರ್ಸ್ಬಿಟ್ಟಿರ್ತಾರೆ. ಯಾಕಂದರೆ ಕ್ಲಾಸ್ ಶುರು ಆಗುತ್ತಲ್ವ ಆ ಟೈಮಲ್ಲಿ ಸೊ ಹೀಗೆ ಜಾತಕವನ್ನೇ ಗೊತ್ತಿಲ್ಲದಿರುವಂಥ, ಅಂದರೆ ಹುಟ್ಟಿದ ದಿನಾಂಕವೇ ಗೊತ್ತಿಲ್ಲದಿರುವಂಥ ಕೋಟ್ಯಾಂತರ ಜನ ನಮ್ಮ ಭಾರತ ಖಂಡದಲ್ಲಿದ್ದಾರೆ. ಸೊ ಆಮೇಲೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಜಾತಕನೂ ಗೊತ್ತಿಲ್ಲ ಆಬ್ವಿಯಸ್ಲಿ ಅಲ್ವಾ? ಹೌದು ಅಲ್ವಾ? ಆದರೂ ಕೂಡ ಆ ಟೈಮಲ್ಲಿ ಒಂದು 50-60 ವರ್ಷಗಳ ಹಿಂದೆ ಹೋದರೆ ಡಿವೋರ್ಸ್ಗಳ ಸಂಖ್ಯೆ ಕಡಿಮೆ ಇತ್ತು. ಹೌದು, ಜಾತಕ ನೋಡಿಲ್ಲ, ಏನೂ ನೋಡಿಲ್ಲ. ಆದರೆ ಈಗ ಎಲ್ಲವೂ ನೋಡಿದ್ರು ಕೂಡ ಜಾಸ್ತಿ ಆಗ್ತದೆ ಅಲ್ಲ? ಇದು ಸ್ವಲ್ಪ ಏನೋ ಒಂದು ವಿರೋಧಾಭಾಸ ಅಂತ ಅನ್ನಿಸ್ತಾ ಇಲ್ವಾ? ಹಾಂ, ಖಂಡಿತವಾಗಿ ಅನಿಸುತ್ತೆ. ಬಟ್ ಆ ಸಮಯದಲ್ಲೂ ಮದುವೆ ಮಾಡಿದ್ರು ಕೂಡ ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳು ಇರ್ತಿತ್ತು. ಆಮೇಲೆ ಸಮಯ ಕೂಡ, ಮುಹೂರ್ತಗಳು ಕೂಡ ಇತ್ತು. ಅದೇ ಈಗ ಕಂಟಿನ್ಯೂ ಆಗ್ತಾ ಇದೆ, ಇಲ್ಲಂತ ಇಲ್ಲ. ಶಾಸ್ತ್ರಗಳೆಲ್ಲ ನೋಡ್ತಿದ್ರು, ಎಲ್ಲ ಅದನ್ನ ಮಾಡ್ತಿದ್ರು. ಬಟ್ ಜಾತಕ ಅಂತ ಕೂಡಿಸಿ ಅದು ನೋಡಿ ಅಂತ ಇರಲಿಲ್ಲ ಅಂತ ನನಗನ್ಸುತ್ತೆ. ಅದಾದ್ಮೇಲೆ ಇನ್ನೊಂದೇನಪ್ಪ ಅಂತಂದರೆ ಧರ್ಮಗಳನ್ನು ಫಾಲೋ ಮಾಡೋರು ಕಮ್ಮಿ ಆಗಿದ್ದಾರೆ. ಈಗ ನೀವು ಹೇಳಿದೆ, ನಾವು ಶಾಸ್ತ್ರಗಳಲ್ಲಿ ನಾನು ಹೇಳ್ತೀನಿ, ಪಿತೃಕರ್ಮ ಏನಿದೆ, ಮಾತೃಕರ್ಮ ಏನಿದೆ, ಪತಿಕರ್ಮ ಏನಿದೆ, ಪತ್ನಿ ಕರ್ಮ ಏನಿದೆ, ಎಷ್ಟೋ ಜನಕ್ಕೆ ಇದ್ರ ಅರಿವೇ ಇರಲಾರ್ದಾಗ ಏನಾಗ್ತದೆ ಹೇಳಿ, ಈಗೋ ಕ್ಲಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಅವ್ರು ತಿಳ್ಕೊಂಡಿದ್ದೇ ಸರಿ ಅಂತಾರೆ. ಅವ್ರು ತಿಳ್ಕೊಂಡಿದ್ದೇ ಸರಿ ಇದ್ದಾಗ ಆಬ್ವಿಯಸ್ಲಿ ಇರುವಂಥ ಕ್ಲಾಶಸ್ಸು ಸಪ್ರೆಷನ್ಗೆ ಹೋಗುತ್ತೆ, ಒಂದು ಈಗೋ ಮೇಲೆ ಹೋಗುತ್ತೆ. ಆಬ್ವಿಯಸ್ಲಿ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದೇ ಈಗಿನ ಕಾಲದಲ್ಲಿ ತುಂಬ ಆಗಿದೆ. ಓಕೆ, ಹಂಗಾರೆ ಎಜುಕೇಷನ್ ಲಾಸ್ಟ್ ಪ್ರಶ್ನೆ ನನಗೆ ಕೇಳಬೇಕು ಅಂದ್ಕೊಂಡೆ. ಒಂದು, ಈಗ ನೀವು ಹೇಳಿದ್ರಲ್ಲ ಧರ್ಮಗಳು ಗೊತ್ತಿಲ್ಲ ಅಂತ ಹೇಳಿ. ಧರ್ಮ ಅಂದರೆ ದಯವಿಟ್ಟು ಮತ್ತೆ ನೀವು ರಿಲಿಜನ್ ಅಂತ ತಗೋಬೇಡಿ. ಧರ್ಮ ಅಂದರೆ ಅವ್ರು ಹೇಳ್ತಾ ಇರೋದು ಕರ್ಮ. ಧರ್ಮ ಅಂದರೆ ಕರ್ಮ ಅಂದರೆ ಧರ್ಮದ ಅರಿವಿಂದ ಕರ್ಮ ಅಲ್ವಾ? ಧರ್ಮದ ಅರಿವಿಂದ ಕರ್ಮ. ಧರ್ಮ ಅಂದರೆ ಕರ್ತವ್ಯ. ಓಕೆ, ಇದ್ರ ಬಗ್ಗೆ ಅಂದರೆ ಈ ಒಂದು ಎಜುಕೇಷನ್ ಹೇಗೆ ಕೊಡೋಕ್ಕೆ ಸಾಧ್ಯ ನಾವು? ಈ ಕರ್ತವ್ಯ ಪಾಲನೆ ಅನ್ನೋದು ಮನೆಯಲ್ಲಿ ಡಿಪೆಂಡ್ ಆಗ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಈಗ ಯಾವುದೇ ರಿಲೇಷನ್ಶಿಪ್ ತೊಗೊಳ್ಳಿ, ಮನೆಯಲ್ಲಿ ನಮ್ಮ ಹಿರಿಯರು ಏನು ಕರ್ತವ್ಯಗಳನ್ನು ತಿಳಿಸ್ಕೊಡ್ತಾರೆ, ಈ ಕರ್ತವ್ಯಗಳ ಬಗ್ಗೆ ಏನು ನಮಗೆ ನಾಲೆಜ್ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಆಗ್ತದೆ. ಸ್ಕೂಲ್ ಎಜುಕೇಷನ್, ಈಗಿನ ಸ್ಕೂಲ್ ಎಜುಕೇಷನ್ ಏನಿದೆ ಅದು ಕಂಪ್ಲೀಟಾಗಿ ಲಿವಿಂಗ್ ಸೋರ್ಸಸ್ ಇದೆ. ಈಗ ಮಕ್ಕಳಿಗೆ ಜಾವ ಕಲಿಸ್ತಾರೆ, ಮಕ್ಕಳಿಗೆ ಸಿ ಪ್ರೋಗ್ರಾಮ್ ಕಲಿಸುತ್ತಾರೆ. ಇದು ಯಾಕೆ ಕಲಿಸ್ತಾರಪ್ಪ ಅಂತಂದರೆ ಅವ್ರು ಲಿವಿಂಗ್ ಆಗಲಿಕ್ಕೆ ಇದು. ಅದ್ರ ಜೊತೆಗೆ ಕರ್ಮಪಾಲನೆಯೂ ಕೂಡ ಮನೆಯಲ್ಲಿ ಮತ್ತು ಸ್ಕೂಲಲ್ಲಿ ನಾವೆಲ್ಲೂ ಹೋಗ್ತೀವಿ ಅಲ್ಲಿ ತಿಳಿಸೋದ್ರಿಂದ ಸ್ವಲ್ಪ ಆಲ್ರೆಡಿ ಕರ್ತವ್ಯಗಳ ಬಗ್ಗೆ ಅರಿವಿರ್ತದೆ, ಹೀಗಾಗಿ ಸರಿ ಹೋಗ್ತದೆ. ಬಟ್ ಇನ್ನೊಂದೇನಪ್ಪ ಅಂದರೆ, ಈಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಏನಪ್ಪ ಅಂತಂದರೆ, ಅರ್ಲಿ ಏಜಸ್ಸಲ್ಲೇ ಮನೆಯಿಂದ ಹೊರಗಡೆ ಹೋಗ್ತಾರೆ ಮಕ್ಕಳು, ಮನೆಯಿಂದ ಕಾಂಟ್ಯಾಕ್ಟ್ ಕಮ್ಮಿ ಆಗ್ತದೆ. ಮೀಡಿಯಾ ಇದೆಲ್ಲ ಡಿಸ್ಟ್ರಾಕ್ಷನ್ಸು, ರೀಲ್ಸು, ಇನ್ಸ್ಟಾಗ್ರಾಮ್ ರೀಲ್ಸು ಇದೆಲ್ಲ ಡಿಸ್ಟ್ರಾಕ್ಷನು, ಅರ್ಲಿ ಏಜಲ್ಲಿ ರಿಲೇಷನ್ಶಿಪ್ಸಲ್ಲಿ ಹೇಳ್ಕೊಳ್ತಾರೆ. ಇದೆಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದ ಸಮಸ್ಯೆ ಆಗ್ತದೆ. ಸೊ ಹಾಗೆ ನಮ್ಮ ಮಾಡರ್ನ್ ಬದುಕಿನ ಸಮಸ್ಯೆಗಳಿಗೆ, ಮಾಡರ್ನ್ ಬದುಕಿನ ಒಂದಷ್ಟು ಡಿಸ್ಟ್ರಾಕ್ಷನ್ಗಳು, ಅಂದರೆ ಈ ಸಮಸ್ಯೆಗಳಿಗೆ ಕಾರಣ ಏನಂದರೆ ಈಗ ಹುಟ್ಕೊಂಡಿರುವಂಥ ಒಂದಷ್ಟು ಡಿಸ್ಟ್ರಾಕ್ಷನ್ಗಳ ಕಾರಣ ಈಗಿರುವಂಥ ಸಮಸ್ಯೆಗಳು. ಹೌದು, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಇರುವಂಥ ಸಮಸ್ಯೆಗಳಿಂದಾಗೇ ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇದೆ. ಓಕೆ, ಈಗ ನೀವು ಸುಮ್ಮನೆ ಎಕ್ಸಾಂಪಲ್ಗೆ 30-35 ವರ್ಷದ ಹಿಂದೆ ಹೋದರೆ ನೀವು ಮೊಬೈಲ್ ಫೋನೇ ಇರಲಿಲ್ಲ ಅಂತಂದಮೇಲೆ ಓಕೆ, ನಿಮಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಅವಕಾಶಗಳು ತುಂಬ ಕಡಿಮೆ ಇತ್ತು. ಹೌದು,
ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಯಾರೋ ಒಂದು ಹುಡುಗಿ ಒಬ್ಬ ವ್ಯಕ್ತಿಗೆ ಇಷ್ಟ ಆದರೂ ಕೂಡ ಆ ಹುಡುಗಿ ಹಿಂಗೆ ಅವಳು ಚಕಡಿನಲ್ಲೋ ಅಥವಾ ಅವಳು ಬಸ್ಸಲ್ಲಿ ಹೋಗ್ಬಿಟ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ದಂಗೆ. ಹೌದು ಅಲ್ವಾ? ಸೋಷಿಯಲ್ ನಾರ್ಮ್ ಇರ್ತಿತ್ತು, ಮನೆಯಿಂದ ಹೊರಗಡೆ ಬಿಡ್ತಿರ್ಲಿಲ್ಲ, ಹಾಗೆಲ್ಲ ಇತ್ತು. ಈಗ ಹಂಗಲ್ವಲ್ಲ, ನೀವು ಎಲ್ಲೇ ಇರಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗಾಗಿ ಈ ಜಾತಕದಲ್ಲಿ ಬರುವಂಥ ವೀಕ್ನೆಸಸ್ನ ಈಸಿಯಾಗಿ ಎಕ್ಸ್ಪೋಸ್ ಮಾಡ್ಬೋದು. ಈಗ ಮೊದಲದು ವೀಕ್ನೆಸ್ ಆಗೇ ಇಳಿತಿತ್ತು. ಈಗ ನಾವೇನು ಹೇಳ್ತಿದ್ವಿ ಅಂದರೆ ಈ ರೀತಿ ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ತಿದ್ವಿ. ಈಗ ಸಮಸ್ಯೆಗಳು ಬರ್ತಾ ಇದ್ವು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಜನ ಸೋಷಿಯಲಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ವೀಕ್ನೆಸ್ಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇನ್ನು ಜೋಶಿಯವರೇ, ಕೊನೆಯ ಪ್ರಶ್ನೆ ನಾನು ಏನು ಕೇಳಬೇಕು ಅಂದ್ಕೊಂಡೆ, ಈಗ ಇದು ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಕಸ್ಟಮೈಸ್ಡ್ ಸೊಲ್ಯೂಷನ್ಗಳನ್ನ ಕೊಡಬೇಕಾಗತ್ತೆ. ಯಾರೇ ಆಗಲಿ, ನೀವಾಗಲಿ ಕೂಡ ನಾನು ಇಲ್ಲಿ ಕೂತ್ಕೊಂಡು ಒಂದು ಪರಿಹಾರ ಕೊಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಆದರೂ ಕೂಡ ಓಕೆ, ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅದು ಗಂಡ ಹೆಂಡತಿ ಸಂಬಂಧ ಮೇಜರಾಗಿ, ಯಾಕೆಂದರೆ ಸಮಸ್ಯೆಗಳು ಜಾಸ್ತಿ ಬರೋದು ಅಲ್ಲೇ ಆಗಿರೋದ್ರಿಂದ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದು ಗಂಡ ಹೆಂಡತಿ ಸಂಬಂಧ ಮೇಜರಾಗಿ, ಅಥವಾ ತಂದೆ ಮತ್ತು ಮಕ್ಕಳ ಮಧ್ಯೆ ಸಂಬಂಧ, ಅಥವಾ ಬೇರೆ ಯಾವುದೇ ಸಂಬಂಧಗಳಿರ್ಬೋದು. ಆ ಸಂಬಂಧಗಳಲ್ಲಿ ಒಂದು ಶಾಂತಿ ಇರಬೇಕು ಅಂದರೆ ಏನಾದರೂ ಒಂದಷ್ಟು ಸರಳ ಪರಿಹಾರಗಳನ್ನ ನೀವು ಸೂಚಿಸಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಏನು ಮುಖ್ಯ ಅಂಶ ಆಗ್ತದೆ ಅಂತಂದರೆ, ಯಾವುದೇ ಒಂದು ಮನೆಯಲ್ಲಿ ಈ ದಾಂಪತ್ಯ ಜೀವನದಾಗಲಿ, ತಂದೆ ತಾಯಿ ಒಂದು ಜೀವನದಲ್ಲಾಗಲಿ ಸಮಸ್ಯೆಗಳು ಬರಬೇಕಂತಂದರೆ ಒಂದು ನೆಗೆಟಿವ್ ವಾತಾವರಣ, ಈಗೋ ಕ್ಲಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡ್ಗಳು ಮುಖ್ಯ ಕಾರಣ ಆಗ್ತದೆ. ಇದರಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಮೊದಲಾಗಿ ಜಾತಕನ ತೋರಿಸ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ನಿಮಗೆ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ವಾತಾವರಣ ಇತ್ತಂತಂದರೆ ಗೃಹ ಶಾಂತಿ ಮಾಡ್ಕೊಳ್ಳೋದು, ದೇವರ ಆರಾಧನೆಗಳನ್ನು ಮಾಡಿಕೊಂಡು, ಮತ್ತು ಗಂಡ ಹೆಂಡತಿ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇತ್ತಪ್ಪ ಅಂತಂದರೆ ಶಿವಪಾರ್ವತಿನ ಆರಾಧನೆ ಮಾಡ್ಕೊಳ್ಳಿ. ಈ ರೀತಿ ಸುಲಭವಾದಂಥ ಪರಿಹಾರಗಳನ್ನು ಪಡ್ಕೊಳ್ಳೋದ್ರಿಂದ ಆದಷ್ಟು ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಇರ್ತದೆ ಮತ್ತು ಕರ್ತವ್ಯಗಳ ಒಂದು ಅರಿವಿರ್ತದೆ. ಈ ಕರ್ತವ್ಯಗಳ ಅರಿವಿದ್ದಾಗ ಯಾರೂ ಕೂಡ ಈ ತಪ್ಪುಗಳನ್ನು ಮಾಡಲ್ಲ, ಇಂಥ ಒಂದು ಸಮಸ್ಯೆಗಳ ಒಂದು ವಿಕ್ಟಿಮ್ ಅವ್ರು ಆಗಲ್ಲ. ಅದನ್ನು ನಾನು ಹೇಳ್ಬೋದು. ಎಸ್, ತುಂಬ ಧನ್ಯವಾದ ಪಂಡಿತ್ ಎಂ ಪಿ ಜೋಶಿ ಅವರಿಗೆ. ನಿಮ್ಮೆಲ್ಲರ ಪರವಾಗಿ ನಾನು ಈ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ ಮತ್ತು ಸಾಕಷ್ಟು ಸರಳ ಪರಿಹಾರಗಳನ್ನ ಸೂಚಿಸಿದಿರಿ. ಸೊ ಆಮೇಲೆ ವೈಜ್ಞಾನಿಕವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ನೀವು ಜಾಸ್ತಿ ಮಾಡಿದಿರಿ. ನನಗದು ತುಂಬ ಇಷ್ಟ ಆಯಿತು. ಯಾಕೆ ಮತ್ತು ಈ ಒಂದು ಕಾಲಘಟ್ಟವನ್ನು ಅರ್ಥ ಮಾಡಿಕೊಂಡು ಪರಿಹಾರ ಸೂಚಿಸೋದಿದೆಯಲ್ಲ, ಅದು ಭಾಳ ಮುಖ್ಯ. ಯಾಕೆಂದರೆ ಯಾವುದೋ ಒಂದು ಪರಿಹಾರ ಇರ್ಬೋದು, ಬಟ್ ಆ ಪರಿಹಾರ ಇವತ್ತಿನ ಕಾಲಕ್ಕೆ ಸೂಟ್ ಆಗುತ್ತಾ ಇಲ್ಲ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇವತ್ತಿನ ಸಮಸ್ಯೆಗೆ ಕಾರಣ ಇವತ್ತಿನ ಕಾರಣ ಇರುತ್ತೆ, ಹಳೆ ಕಾರಣಗಳಿರಲ್ಲ. ಈಗ ಪರಿಹಾರ ಕೂಡ ಇವತ್ತಿಂದ ನಾವು ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಸಾಕಷ್ಟು ವಿಚಾರ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಾನು ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಪಂಡಿತ್ ಎಂ ಬಿ ಜೋಶಿ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವರಿರೋದು ಬೆಂಗಳೂರಿನ BTM ಲೇಔಟಲ್ಲಿ ಮತ್ತು ಮಲ್ಲೇಶ್ವರಂ, BTM ಲೇಔಟ್ ಮತ್ತು ಮಲ್ಲೇಶ್ವರಮಲ್ಲಿ ಇರ್ತಾರೆ. ಅವರೊಬ್ಬ ವಾಸ್ತು ಕನ್ಸಲ್ಟೆಂಟ್ ಮತ್ತು ಜ್ಯೋತಿಷಿ ಕೂಡ ಹೌದು. ಹೀಗಾಗಿ ಅವರ ಸಲಹೆ, ಅವರ ಮಾರ್ಗದರ್ಶನ ಬೇಕು ಅಂದರೆ ಅವ್ರನ್ನ ನೀವು ಸಂಪರ್ಕಿಸಬಹುದು. ಅವರ ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಿನ್ ಮಾಡಿರ್ತೀವಿ. ಅವರ ಫೋನ್ ನಂಬರ್ಗೆ ಸಂಪರ್ಕ ಮಾಡಿ ಮತ್ತು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಅವ್ರನ್ನ ಭೇಟಿ ಆಗ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.